ಹಾಯ್ ನಮಸ್ಕಾರ, ನಾನು ರಾಮಕೃಷ್ಣ. ಸೊ KCET ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ನಾನು ನಿಮಗೆ ಈ ಸ್ಮಾಲ್ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಫುಲ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನಾವು ಈಗ ಆಪ್ಷನ್ ಎಂಟ್ರಿ ಬರ್ತಾ ಇದೆ ಈಗ. ಓಕೆ, ಈಗೆಲ್ಲ ಮುಗೀತು, ಇದು ಕೌನ್ಸಿಲಿಂಗ್ ಎಲ್ಲ ಆಯಿತು, ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗೀತು. ನೆಕ್ಸ್ಟು ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು, ಆ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್. ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ. ಓಕೆ, ಈಗ ನಿಮಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಸೀಕ್ರೆಟ್ ಕೋಡ್ ಸಿಗುತ್ತೆ. ಸೀಕ್ರೆಟ್ ಕೋಡ್ ಸಿಕ್ಕಾದಮೇಲೆ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಬಂದಾಗ ಯು ಹ್ಯಾವ್ ಟು ಗಿವ್ ಎ ಲಿಸ್ಟ್ ಆಫ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ಆಫ್ ಯುವರ್ ಪ್ರಯಾರಿಟೈಸ್. ನೀವು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವುದು, ಆ ಕಾಲೇಜ್ ಫಸ್ಟ್ ಮೇಲಿರಬೇಕಾಗತ್ತೆ. ನಿಮ್ಗೆ ಯಾವ ಬ್ರಾಂಚ್ ಬೇಕು ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಸೆಲೆಕ್ಟ್ ಒನ್ ಬ್ರಾಂಚ್. ಸರ್, ಈ ಕಾಲೇಜಲ್ಲಿ EC ಸಿಕ್ಕರೆ ಓಕೆ, ಈ ಕಾಲೇಜ್ ಸಿಕ್ಕರೆ ಮೆಕ್ಯಾನಿಕಲ್ ಸಿಕ್ಕರೆ ಓಕೆ, ಆ ಕಾಲೇಜ್ CS ಸಿಕ್ಕರೆ ಅಂತ ಮಾಡೋಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ, ಆ ಸಿಸ್ಟಮ್ ಆಲ್ಗೋರಿಥಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಯು ವಿಲ್ ಎಂಡ್ ಅಪ್ ವಿತ್ ಲೂಸಿಂಗ್ ದ ಗುಡ್ ಸೀಟ್. ಓಕೆ, ಸೊ ನೀವು ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಿಸ್ಟ್ ಮಾಡಿ. ನೀವು 10 ಅಲ್ಲ 20 ಕಾಲೇಜ್ ಸೆಲೆಕ್ಟ್ ಮಾಡಿ. ಎಲ್ಲ ಥರ ಆಪ್ಷನ್ ಇದೆ KCET ವೆಬ್ಸೈಟಲ್ಲಿ. ಸೊ ದಟ್ ಯು ಕ್ಯಾನ್ ಸೆಲೆಕ್ಟ್ ಆಲ್ ದ ಕಾಲೇಜಸ್. ನೀವು ಆಪ್ಷನ್ಸ್ ಕೊಟ್ಟ ಮೇಲೆ ನಿಮಗೆ ಆಪ್ಷನ್ಸ್ ಎಂಟ್ರಿ ಎಲ್ಲ ಆದಮೇಲೆ ಒಂದು 2-3 ಡೇಸ್ ಆದಮೇಲೆ ಮತ್ತೆ ನಿಮಗೆ ಬರುತ್ತೆ, ಚಾಯ್ಸಸ್ ಬರುತ್ತೆ. ಓಕೆ, ಆ ಚಾಯ್ಸಲ್ಲಿ ನಿಮಗೆ 1, 2, 3, 4 ಅಂತ ಇರುತ್ತೆ. ಚಾಯ್ಸ್ 1 ಏನಂತಂದರೆ, ಓಕೆ ನನಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ, ಐ ಆಮ್ ಹ್ಯಾಪಿ ವಿತ್ ದ ಅಲಾಟ್ಮೆಂಟ್ ಅಂತ ನೀವು ಹೇಳಿದಾಗ ಅಲ್ಲೊಂದು ಚಲನ್ ಇರುತ್ತೆ. ಆ ಚಲನ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಎಲ್ಲ ಅದರಲ್ಲಿ ಆಗಲೇ ಎಂಟ್ರಿ ಇರುತ್ತೆ. ಡೌನ್ಲೋಡ್ ಮಾಡಿ ಅವ್ರು ಹೇಳಿರೋ ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಮಾಡಿ. ಅದರಲ್ಲಿ ಒಂದು ಸ್ಟೂಡೆಂಟ್ ಕಾಪಿ ಒಂದಿರುತ್ತೆ ಮತ್ತು ಕಾಲೇಜ್ ಕಾಪಿ ಇರುತ್ತೆ. ಕಾಲೇಜ್ ಕಾಪಿನ ವಿತಿನ್ ಯಾವ ಡೇಟ್ ಹೇಳ್ತಾರೆ, ಈ ಡೇಟ್ ಒಳಗಡೆ ಹೋಗಿ ನೀವು ಸಬ್ಮಿಷನ್ ಮಾಡಬೇಕು ಅಂತ. ಆ ಡೇಟ್ ಒಳಗಡೆ ಹೋಗಲೇಬೇಕು. ಆ ಡೇಟ್ ಆದಮೇಲೆ ಹೋದರೆ ಯು ಆರ್ ಲಾಸ್, ನಿಮ್ಗೆ ಆ ಸೀಟ್ ಹೋಗಿಬಿಡುತ್ತೆ. ಸೊ ಮೇಕ್ ಶೋರ್ ದಟ್ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ಗೆ ಹೋಗಿ ನೀವು ಆ ಕಾಲೇಜ್ಗೆ ಈ ಕಾಲೇಜ್ ಕಾಪಿ ಕೊಟ್ಟರೆ ನಿಮ್ಮಷ್ಟೇ ಅಡ್ಮಿಷನ್ಸು ಕನ್ಫರ್ಮ್ ಆಗುತ್ತೆ. ಓಕೆ, ಇದು ಯಾರಿಗೆ, ಚಾಯ್ಸ್ 1 ಇರೋರಿಗೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಐ ಆಮ್ ಹ್ಯಾಪಿ ವಿತ್ ದ ಅಲಾಟ್ಮೆಂಟ್ ವಾಟ್ ಐ ಗಾಟ್, ಬಟ್ ಸ್ಟಿಲ್ ನಾನು ಮತ್ತೆ ಇನ್ನೂ ಬೇರೆ ಕಾಲೇಜಿಗೆ ಅಲಾಟ್ಮೆಂಟ್ ನನಗೆ ಪ್ರಯತ್ನ ಮಾಡೋಕ್ಕೆ ನಾನು ಇದ್ದೀನಿ ಅಂತ ನೀವು ಆಪ್ಷನ್ಸ್ ಕೊಟ್ಟಾಗ ಇರುತ್ತೆ. ಆವಾಗ ನೀವು ಯಾವುದೇ ರೀತಿಯಲ್ಲಿ ನೀವು ಪೇಮೆಂಟ್ ಮಾಡೋ ನೆಸಿಟಿ ಇರಲ್ಲ. ಸೆಲೆಕ್ಷನ್ ಆಮೇಲೆ ರೌಂಡ್ 2ನಲ್ಲಿ ಯು ಹ್ಯಾವ್ ಟು ವೆಯ್ಟ್ ಫಾರ್ ಟಿಲ್ ರೌಂಡ್ 2. ರೌಂಡ್ 2ನಲ್ಲಿ ಏನಾಗುತ್ತೆ, ನಿಮ್ಗೆ ಏನಾದ್ರು ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ನೀವು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಈ ಆಲ್ರೆಡಿ ನಿಮ್ಗೆ ಸಿಕ್ಕಿರೋ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಚಾಯ್ಸ್ 2 ಇವರಿಗೆ ಈ ಆಪ್ಷನ್ಸ್ ಇದೆ. ಓಕೆ, ಚಾಯ್ಸ್ 3. ಓಕೆ, ಇದರಲ್ಲಿ ಏನಂತಂದರೆ, ನನಗೆ ಫಸ್ಟ್ ಟೈಮ್ ಏನು ಅಲಾಟ್ಮೆಂಟ್ ಆಯಿತು ಇದು ಯಾವುದು ನನಗೆ ಹ್ಯಾಪಿ ಇಲ್ಲ, ಐ ವಾಂಟ್ ಟು ಅಪ್ಲೈ ಫಾರ್ ಫ್ರೆಶ್ಲಿ, ಮತ್ತೆ ಅಲಾಟ್ಮೆಂಟ್ ಕೊಡಿ ನನಗೆ ಅಂತ ಹೇಳೋದಕ್ಕೆ. ಚಾಯ್ಸ್ 4 ಏನಾಗುತ್ತೆ ಅಂದರೆ, ನನಗೆ ಈ ವರ್ಷ ನನಗೆ KCETಯಿಂದ ಯಾವುದೇ ಥರ ನನಗೆ ಅಲಾಟ್ಮೆಂಟ್ ಬೇಡ. ಓಕೆ, ಬಿಕಾಸ್ ನಿಮ್ಗೆ ಏನೋ ಕಾಮೆಡ್ಕೆಯಿಂದ ಸಿಕ್ಕಿರ್ಬೋದು, ಅಥವಾ ನೀವು ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋಗಿರ್ಬೋದು, ಅವರಿಗೆ ಈ ಆಪ್ಷನ್ ಇದೆ. ಅರ್ಥ ಆಯ್ತಲ್ಲ? ಚಾಯ್ಸ್ 1, 2, 3, 4 ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು, ಕ್ಲೀನಾಗಿ ಮಾಡಲೇಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಏನೇ ಡೌಟ್ ಇದೆ ಕೂಡ ಯು ಕ್ಯಾನ್ ಕಾಲ್ ಅಸ್ ಫಾರ್ ದಿಸ್ ನಂಬರ್. ಈ ನಂಬರ್ ನೀವು ಫೋನ್ ಮಾಡ್ಬೋದು. ಅದಾದಮೇಲೆ ನೀವು ಇನ್ನೇನೋ ಡೌಟ್ ಇದೆ, ಯು ಕ್ಯಾನ್ ಪ್ಲೀಸ್ ವಾಕ್ ಇನ್ ಟು ಅವರ್ ಆಫೀಸ್. ನಮ್ಮ ಆಫೀಸ್ ಬೆಂಗಳೂರು ಯಲಹಂಕದಲ್ಲಿದೆ. ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಒಂದು. ಎರಡನೇದು, ನೀವು ಮಾಡಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಸರ್ ನಾವು ಮೊಬೈಲೆಲ್ಲ ಎಲ್ಲ ಮಾಡ್ಬಿಡ್ತೀವಿ. ಮಾಡಬೇಡಿ. ಗೋ ಟು ಸೈಬರ್ ಕೆಫೆ ವಿಚ್ ಹ್ಯಾಸ್ ವೆರಿ ಗುಡ್ ಇಂಟರ್ನೆಟ್ ಸ್ಪೀಡ್, ಕರೆಂಟ್ ಇರಬೇಕು. ನೀವೆಲ್ಲ ಹಳ್ಳಿ ಕಡೆ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಡೀಟೇಲ್ ಆಗಿ ನೀವು ಎಷ್ಟು ಕಾಲೇಜನ್ನು ಮಾಡ್ಬೋದು. ಆರಾಮಾಗಿ ಇಟ್ಕೊಂಡು ಶಾಂತಿಯಿಂದ ಸಮಾಧಾನವಾಗಿ ನೀವು 2-3 ಅವರ್ಸ್ ತೊಗೊಂಡು ಆರಾಮಾಗಿ ಮಾಡಿ. ಅರ್ಜೆಂಟ್ ಬೀಳಬೇಡಿ ಇದರಲ್ಲಿ. ಓಕೆ, ಮೂರನೇದು, ಈಗ ಮೇನ್ ಪಾಯಿಂಟ್ ಏನಂತಂದರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಎಲ್ಲ ಆಗೋಯ್ತು, ಏನು ಮಾಡೋದು ನೆಕ್ಸ್ಟು? ಈಗ ಎಲ್ಲ ಹುಡುಗರು CS ಅಂತ ಹೋಗ್ತಿದ್ದಾರೆ. ಇದರಲ್ಲಿ ಎಷ್ಟೋ ಬ್ರಾಂಚಸ್ಗೆ ಜನರಿಗೆ ಗೊತ್ತೇ ಇಲ್ಲದೆ ಇರೋದು ಸೇಮ್ CS. ದೆರ್ ಇಸ್ ಮೆನಿ ಆಪ್ಷನ್ಸ್. CS ಬದಲು AML ತೊಗೊಳ್ಳಿ, ಅಥವಾ IS ತೊಗೊಳ್ಳಿ, ಅಥವಾ IoT ತೊಗೊಳ್ಳಿ, ಅಥವಾ DS ತೊಗೊಳ್ಳಿ. ಕಂಪ್ಯೂಟರ್ ಬ್ರಾಂಚ್ ಅವ್ರಿಗೆ ಹೇಳ್ತಾ ಇರೋದು ನಾನು ಇದನ್ನು. ಇಫ್ ಸಂಬಡಿ ಈಸ್ ಲುಕಿಂಗ್ ಫಾರ್ CS ಅಂದರೆ ಅದೇ ಕಾಲೇಜಲ್ಲಿ AML, DS, EC ಇದ್ದರೆ ಅದನ್ನು ತೊಗೊಳ್ಳಿ. ನೀವು CS ಬದಲು ಮತ್ತು ಮೆಕ್ಯಾನಿಕಲ್ಗೆ ಹೋಗಬೇಡಿ, CS ಬದಲು ಇದಕ್ಕೆ ಹೋಗಬೇಡಿ, ಸಿವಿಲ್ಗೆ ಹೋಗಬೇಡಿ. ಆ ಕಾಲೇಜಲ್ಲಿ AMLಗೂ ಅಪ್ಲೈ ಮಾಡಿ. ಓಕೆ, ಬಿಕಾಸ್ ಈಗ IoT ಮತ್ತು ಡೇಟಾ ಸೈನ್ಸ್ ಇಟ್ಸ್ ಅ ವೆರಿ ಮಚ್ ಬೂಮಿಂಗ್ ಸಬ್ಜೆಕ್ಟ್. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಆಪರ್ಚುನಿಟಿ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ ಚಾನ್ಸಸ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಪ್ಲಸ್ ಇನ್ನೊಂದು ಮೇನ್ ಅಂದರೆ, ಈಗ ಜಸ್ಟ್ ಓಪನ್ ಮಾಡ್ದು ಈಗಲೇ ನಾವು ಅಪ್ಡೇಟ್ ಮಾಡಿಬಿಟ್ರೆ ನಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ನಮ್ಗೆ ಅಲಾಟ್ಮೆಂಟ್ ಸಿಗುತ್ತೆ ಅಂದ್ಕೊಂಬಿಡಿ. ಟಿಲ್ ಲಾಸ್ಟ್ ಡೇಟ್ವರೆಗೂ ಎಲ್ಲ ಆದಮೇಲೆ ಆ ಸಿಸ್ಟಮ್ ವರ್ಕ್ ಆಗೋದು. ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇಲ್ಲ. ಇಟ್ ವರ್ಕ್ ಆನ್ ಯುವರ್ ನಿಮ್ಮ ಕ್ಯಾಲಿಬರ್, ನಿಮ್ಮ ಒಂದು ಮಾರ್ಕ್ಸ್ ಮೇಲೆ, ನಿಮ್ಮ ಕ್ಯಾಸ್ಟ್ ಮೇಲೆ, ನಿಮ್ಮ ನೀವೇನಾದ್ರು ರೂರಲ್ ಕೋಟಾ ಮೇಲೆ,
ಆಮೇಲೆ ನೀವು ಕನ್ನಡ ಕೊಟ್ಟ ಆಮೇಲೆ ಈ ಥರನೇ ಬರುತ್ತಾಗಲಿ, ಯಾವುದೇ ರೀತಿಯಲ್ಲಿ ಇವಾಗಲೇ ಫಸ್ಟೇ ಮಾಡಿಬಿಟ್ರೆ ಫಸ್ಟೇ ನಮ್ಗೆ ಸಿಗುತ್ತೆ ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲ ಡೀಟೇಲಾಗಿ ಮೆಲ್ಲಿಗೆ ನಿಧಾನವಾಗಿ ಮಾಡಿ. 3-4 ದಿನ ಕೊಡ್ತಾರೆ ಟೈಮ್ ಚಾಯ್ಸಸ್ ಎಂಟ್ರಿ ಮಾಡೋದಕ್ಕೆ. ಅದನ್ನು ಕೊಟ್ಟು ಅದು ಕರೆಕ್ಟಾಗಿ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ. ಓಕೆನಾ? ಸೊ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಅಸ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.